ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿಜಿಸ್ ವ್ಲಾಗ್ಸ್ ಕನ್ನಡ. ನಾವಿವತ್ತು ಹುಬ್ಳಿಗೆ ಹೊಂಟಿದ್ವಿ. ಯಾಕಪ್ಪ ಅಂತಂದ್ರೆ ಇವತ್ತು ಹುಬ್ಳಿ ಒಳಗೆ ಡಿ ಜಿ ಎಕ್ಸ್ಪೋ ನಡೆಯತ್ತಿತ್ತು. ಇದು ಎಕ್ಸ್ಪೋ ನಡೆಯತ್ತಿರೋ ಪ್ಲೇಸ್. ನಾವು ಲಾಸ್ಟ್ ಟೈಮ್ ಬೆಂಗಳೂರು ಒಳಗೂ ಈ ಥರ ಡಿ ಜಿ ಎಕ್ಸ್ಪೋ ನಡೆದಾಗ ಹೋಗಿದ್ವಿ. ನೋಡ್ರಿ ಇಲ್ಲೇ ರಿಜಿಸ್ಟ್ರೇಷನ್ ಇಲ್ಲೇ ಇರ್ತಾ, ಬಟ್ ಬರೀ ಫೋಟೋಗ್ರಾಫರ್ಸ್ ಎಷ್ಟು ಎಂಟ್ರಿ ಇರ್ತಾ, ಎಲ್ಲರೂ ಎಂಟ್ರಿ ಇರಂಗಿಲ್ಲ ಇಲ್ಲಿ. ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿಸಿ ಒಳಗಡೆ ಹೋದ್ವಿ. ಅಲ್ಲೇ ಫಸ್ಟ್ ನಮ್ಗೆ ಕಂಡಿತ್ತು ಕೆನಾನ್ ಅವ್ರದ್ದು ಕ್ಯಾಮ್ರಾಸ್. ಅಲ್ಲೆಲ್ಲ ಮಾಡೆಲ್ ಎಲ್ಲ ಇದ್ರು. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ವಿ. ಇಲ್ಲೇ ಫ್ರೇಮ್ಸ್, ಫೋಟೋ ಫ್ರೇಮ್ಸು ಮತ್ತು ಆಲ್ಬಮ್ ಪ್ಯಾಡ್ಸು ಎಲ್ಲ ಇದ್ವು. ಮದುವೆ, ಬರ್ತ್ಡೇ ಮತ್ತು ಗೃಹ ಪ್ರವೇಶ ಈ ಥರದ್ದೆಲ್ಲ ಫಂಕ್ಷನ್ಸ್ ಮಾಡಿದಾಗ ನಿಮ್ಮ ಫೋಟೋಸ್ನೆಲ್ಲ ಈ ಥರ ಆಲ್ಬಮ್ ಮಾಡಿಸಿ ಈ ಥರ ಪ್ಯಾಡ್ಸ್ ಒಳಗೆ ಹಾಕಿದರೆ ಏನೋ ಚೆನ್ನಾಗಿ ಬರ್ತವೆ. ಎಸ್ಪೆಷಲಿ ನಾವು ಆಲ್ಬಮ್ ಡಿಸೈನರ್ ಆಗಿರೋದ್ರಿಂದ ನನಗೆ ಇದ್ರಾಗ ಒಂದಿಷ್ಟು ಲೈಕ್ ಅದು ಅವನ್ನೆಲ್ಲ ನಾನಿಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ನಂಗೆ ಭಾಳ ಇಷ್ಟ ಆಗಿದ್ದ ಆಲ್ಬಮ್ ಪ್ಯಾಡ್ ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಇದೆ ಫುಲ್ ವುಡನ್. ಇದು ಇಲ್ಲೆಲ್ಲ LED ಫೋಟೋ ಫ್ರೇಮ್ಸ್ ಎಲ್ಲ ಇದ್ವು. ಇವನ್ನ ನೀವು ನಿಮ್ಮ ಮನೆಯೊಳಗೆ ಹಾಲ್ ಅಥವಾ ಬೆಡ್ರೂಮ್ಸ್ ಒಳಗೆಲ್ಲ ಹಾಕೋಬೋದು. ನೀವೇನಾರ ಫೋಟೋಗ್ರಾಫರ್ ಆಗಿದ್ರೆ ಅಥವಾ ಆಲ್ಬಮ್ ಡಿಸೈನರ್ ಆಗಿದ್ರೆ ಇದು ನಿಮಗೆ ಗೊತ್ತಿರುತ್ತೆ, ಈಸಿ ಆಲ್ಬಮ್ ಅಂತ. ಇದೇನಪ್ಪ ಅಂತಂದ್ರೆ ನಾವು ಆಲ್ಬಮ್ ಡಿಸೈನ್ ಮಾಡುವಾಗ ಲೇಔಟ್ನ ಈಸಿಯಾಗಿ ಇದ್ರೊಳಗೆಲ್ಲ ಹಾಕೋಬೋದು. ನಮ್ಗೆ ಯಾವ ಥರ ಬೇಕಿದ್ರಾಗ ಹಾಕ್ಕೊಂಡು ಆಮೇಲೆ ನಾವು ಬೇಕಾದರೆ ಅದನ್ನು ಡಿಸೈನ್ ಎಲ್ಲ ಮಾಡ್ಕೋಬೋದು. ಇವಾಗ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಟ್ರೆಂಡಿಂಗ್ ಒಳಗೆ ಐತಿದೆ, ನೋಡಿರ್ಬೋದು ನೀವು. ಏನಂದ್ರೆ ಒಂದು ಫೋಟೋ ಫ್ರೇಮ್ ಇರುತ್ತೆ, ಅದನ್ನು ನಾವೇನಾದರೂ ಫೋನ್ ಒಳಗೆ ಈ ಥರ ವಿಡಿಯೋ ಥರ ಮಾಡಿದ್ರೆ ಅದು ತಾನೇ ಸ್ಕ್ಯಾನ್ ಆಗಿ ಫೋಟೋ ಇದ್ದಿದ್ದು ನಮ್ಗೆ ಅದ್ರ ಪೂರ್ತಿ ವಿಡಿಯೋ ಬರುತ್ತೆ. ಇದೆಲ್ಲ AI ಒಳಗೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೆಲ್ಲ LED ವಾಲ್ಸ್ ಇದ್ದು. ನಮಗೂ LED ವಾಲ್ ತೊಗೋಬೇಕಂತ ಭಾಳ ಆಸೆ ಐತಿ, ಬಟ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಮಾಡ್ಬೇಕು. ಸೊ ಇವಾಗ ಸದ್ಯಕ್ಕೆ ನೋಡೋಣ. ಮತ್ತು ಇಲ್ಲೆಲ್ಲ ಕ್ಯಾಮ್ರಾಸ್ ಇದ್ವು. ನಾನು ಹಾಗೆ ಒಂದು ಟ್ರಯಲ್ ನೋಡಿದೆ ಯಾವ ಥರ ಐತಿ ಪ್ಯಾನಸಾನಿಕ್ದು ಕ್ಯಾಮ್ರಾ ಅಂತ. ಹಾಗೆ ನಾನು ಈ ಎಕ್ಸ್ಪೋ ಒಳಗೆ ಒಂದು ಮೈಕ್ ತೊಗೊಂಡೆ. ಅದು ಯಾವುದಪ್ಪ ಅಂದರೆ ಡಿಜಿಟೆಕ್ದು. ನನಗೆ ಭಾಳ ದಿನದಿಂದ ಆಸೆ ಇತ್ತು ತೊಗೋಬೇಕು ಅಂತ. ಫೈನಲಿ ಆ ದಿನ ಬಂತು. ಇದ್ರದ್ದು ಅಮೌಂಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆಲ್ಲ ಹಾಕಿರ್ತೀನಿ. ನಾನೇನು ಇದನ್ನ ಆಫ್ಲೈನಾಗಿ ತೊಗೊಂಡಿದ್ದು. ಬೇಕಾದರೆ ನಿಮ್ಗೆ ಇದ್ರ ಲಿಂಕ್ನೂ ಹಾಕಿರ್ತೀನಿ. ಆನ್ಲೈನ್ ಒಳಗೂ ನೀವು ಇದನ್ನು ತೊಗೋಬೋದು. ನಾನು ಇದನ್ನು ಡಿಜಿವೇವ್ಸ್ ಅವರ ಕಡೆಯಿಂದ ತೊಗೊಂಡೆ, ಅಲ್ಲೇ ಎಕ್ಸ್ಪೋ ಒಳಗೆ. ನನಗಂತೂ ಭಾಳ ಖುಷಿ ಇತ್ತು. ನನ್ನ ಎಕ್ಸ್ಪ್ರೆಷನ್ಸ್ ಒಳಗೆ ನಿಮ್ಗೆ ಗೊತ್ತಾಗುತ್ತೆ. ಫೈನಲಿ ಇದೆ ನಂಗೆ ಭಾಳ ದಿನದ ಆಸೆ ಈಡೇರ್ತಿವತ್ತು. ಈ ಮೈಕ್ದು ನಾನೊಂದು ರಿವ್ಯೂ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೀನಿ. ಸದ್ಯದ್ರಾಗ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ ಒಳಗೆ. ನೀವು ಮಿಸ್ ಮಾಡ್ದೆ ನೋಡಿರಿ. ಎಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಏನು ಮೈಕ್ ಅಷ್ಟೇನು ನೆಸೆಸಿಟಿ ಇಲ್ಲ, ಇರೋದ್ರೊಳಗೆ ಮಾಡಿರಿ ಅಂತ ಹೇಳ್ತಾರೆ. ಮಾಡ್ಬೋದು, ಇರೋದ್ರಲ್ಲೇ ಮಾಡ್ಬೋದು. ಬಟ್ ನಿಮ್ಗಿನ್ನೂ ಅಪ್ಗ್ರೇಡ್ ಮಾಡ್ಕೋಬೋದಪ್ಪ. ನಮ್ಮ ಕಡೆ ಅಷ್ಟು ಫ್ಲೆಕ್ಸಿಬಿಲಿಟಿ ಐತಿ, ನಮ್ಮ ಕಡೆ ನಾವು ಅಫೋರ್ಡ್ ಮಾಡ್ಬೋದು ಅಂದರೆ ಮಾಡಿರಿ, ಅದ್ರಾಗೇನು ತಪ್ಪಿಲ್ಲ. ನನ್ನ ಕಡೆ ಬಡ್ಜೆಟ್ ಇತ್ತು. ಸೊ ನಾನಂತೂ ಒಂದು ಮೈಕ್ ತೊಗೊಂಡೆ. ನಾ ಸರ್ಚ್ ಮಾಡಿದ ಪ್ರಕಾರ ನಂಗೆ ಡಿಜಿಟೆಕ್ ಒಳ್ಳೆ ಆಪ್ಷನ್ ಅನ್ನಿಸ್ತು. ಅಲ್ಲೆಲ್ಲ ಅಡ್ಡಾಡಿ ನಮ್ಮ ಮುಖ ಹೆಂಗೆ ಸುಸ್ತಾಗಿದ್ದು ನೋಡ್ರಿ. ಹಾಗೆ ನಮ್ಮ ಅಣ್ಣ ಒಂದು ಶಾಪ್ಗೋಸ್ಕರ ಅಂತ ಒಂದು LED ಸ್ಕ್ರೀನ್ ತೊಗೊಂಡ್ರು. LED ಸ್ಕ್ರೀನ್ ಅಂದರೆ ಫುಲ್ ಸ್ಕ್ರೀನ್ ಅಲ್ಲ, ಶಾಪ್ಗೆ ನೇಮ್ ಹಾಕ್ತಾರಲ್ಲ ಆ ಥರದ್ದು ರೆಡ್ ಕಲರ್ ಒಳಗೆ ತಗೊಂಡ್ರು. ಅದು 6,000 ಏನೋ 6,000 ಏನೋ ಬಿತ್ತು. ಈ ಥರ LED ಸ್ಕ್ರೀನ್ ಇರೋ ನೇಮ್ ಬೋರ್ಡ್ನ ಶಾಪ್ ಹೊರಗಡೆ ಹಾಕಿದ್ರೆ ಇನ್ನೂ ಅಟ್ರಾಕ್ಟಿವ್ ಅನ್ನಿಸ್ತವು. ಇದೇ ನೋಡಿರಿ ಅದು ಸ್ಕ್ರೀನ್. ಇದನ್ನು ನಾವೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ನನಗಂತೂ ಭಾಳ ಆಸೆ ಆಗಿತ್ತು. ಸೊ ನನ್ನಲ್ಲಿ ಏನು ಸಿಗುತ್ತೆ ಅಂತ ನೋಡಿದೆ. ಅದು ಇದು ಏನೇನೋ ರೋಲ್ಸು ಅಂತ. ನಂಗೆ ಸದ್ಯಕ್ಕೆ ಅಲ್ಲಿ ಇಷ್ಟ ಆಗಿದ್ದಂದ್ರೆ ಫ್ರೈಡ್ ರೈಸು. ನಾವು ಹೇಳಿದ ಒಂದು ನಿಮಿಷನೂ ತೊಗೊಂಡಿಲ್ಲ, ಒಂದು ಅರ್ಧ ನಿಮಿಷ ಒಳಗನ ರೆಡಿ ಮಾಡಿ ಪಟ್ ಅಂತ ಕೊಟ್ಬಿಟ್ರು. ಈಗ ಅಂಕಲ್ನ ಹಾಯ್ ಟೊಮ್ಯಾಟೊ ಸಾಸ್ನೋ ಕೆಚಪ್ ಏನೋ ಹಾಕಿ ಕೊಟ್ಟರು. ನನಗೇನೋ ಟೇಸ್ಟು ಓಕೆ ಅನ್ನಿಸ್ತು. ನನ್ನ ಹಸ್ಬೆಂಡ್ಗಂತೂ ಇಷ್ಟನೇ ಆಗಲಿಲ್ಲ. ಬಟ್ ನಾನು ಹೊಟ್ಟೆಸ್ತಿತ್ತಲ್ಲ, ತಿಂದ್ಬಿಟ್ಟೆ ಎಲ್ಲನೂ ಪೂರ್ತಿ. ಆ ಕಡೆ ಫುಲ್ ಮೀಲ್ಸೂ ಇತ್ತು, ಬಟ್ ಅಷ್ಟು ಚಲೋ ಇತ್ತು ಅದು. ನಾವು ರೈಸ್ ಐಟಮ್ ತಿಂದರೆ ಸಾಕು ಅಂತ ರೈಸ್ ಐಟಮ್ನ ತಿಂದ್ವಿ. ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೆಂಗಿತ್ತು.
ಪ್ರಿಂಟಿಗೆ ಕಳ್ಸೋಕ್ಕೆ ಯಾವ್ಯಾವ ಥರ ಪೇಜಸ್ನ ಹಾಕ್ಸ್ಬೋದು, ಯಾವ ಥರ ಕ್ವಾಲಿಟಿ ಹಾಕ್ಸ್ಬೋದು ಅಂತ ಎಲ್ಲ ಡೆಮೋ ನೋಡಿದ್ವಿ. ನಮಗೆಲ್ಲ ಸ್ವಲ್ಪ ಇಷ್ಟ ಆದವು. ಸೊ ನಾವು ಅವ್ರದ್ದು ನಂಬರು ಡೀಟೇಲ್ಸ್ ಎಲ್ಲನೂ ಇಸ್ಕೊಂಡು ಬಂದ್ವಿ. ಅವರು ಸೂರತ್ತಿಂದ ಬಂದಿದ್ರಂತ. ಸೊ ನಮಗಂತೂ ಸ್ವಲ್ಪ ಇಷ್ಟ ಆದವು. ಲೈಕ್ ಮ್ಯಾಟ್ ಫಿನಿಶು ಮತ್ತು ಮೆಟಾಲಿಕ್, ಸಿಲ್ವರ್ ಮೆಟಾಲಿಕ್ ಈ ಥರ ಎಲ್ಲ ಇದ್ವು. ಗ್ಲಾಸಿ, ಮೆಟಾಲಿಕ್, ಮ್ಯಾಟ್ ಫಿನಿಶು, ಫೆದರ್ ಟಚ್, ವೆಲ್ವೆಟ್ ಈ ಥರ ಎಲ್ಲ ಕ್ವಾಲಿಟೀಸ್ ಇರ್ತವೆ ಅದ್ರೊಳಗೆಲ್ಲ. ಆಮೇಲೆ ಪ್ರೀ ವೆಡ್ಡಿಂಗ್ ಏನಾದರೂ ಮಾಡಿಸಿದ್ರೆ ಈ ಥರದ್ದು ಒಂದು ಫೋಟೋ ಬುಕ್ ಮಾಡಿಸಿ, ಒಂಥರ ಎಸ್ಥೆಟಿಕ್ ಆಗಿ ಅನಿಸುತ್ತೆ. ನೀವು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ತೋರಿಸ್ಬೇಕಂದ್ರೆ ಚೆನ್ನಾಗಿರುತ್ತೆ. ನೀವೇ ನೋಡ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ನೀವೇನಾರ ವೆಡ್ಡಿಂಗ್ ಫುಲ್ ಪ್ಯಾಕೇಜ್ ತೊಗೊಂಡ್ರೆ ವೆಡ್ಡಿಂಗ್ ಆಲ್ಬಮ್ಸ್ ಜೊತೆಗೆ ಈ ಥರದ್ದು ಕ್ಯಾಲೆಂಡರ್ಸು ಅಥವಾ ಮಿನಿ ಫೋಟೋ ಬುಕ್ಕು, ಈ ಥರ ಪೆನ್ ಡ್ರೈವ್ ಬಾಕ್ಸು ಈ ಥರ ಡಿಫ್ರೆಂಟಾಗೆಲ್ಲ ಪ್ರೊವೈಡ್ ಮಾಡ್ತಾರೆ. ನೋಡಿರಿ, ನೀವು ಏನಾದರೂ ಮದುವೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಈ ಥರ ಮಾಡಿಸಿದ್ದನ್ನು ಮರಿಬೇಡ್ರಿ. ನಾವೆಲ್ಲ ಎಕ್ಸ್ಪೋಸ್ ಸುತ್ತಾಡಿ ನಮ್ಗೆ ಬೇಕಾಗಿದ್ದೆಲ್ಲ ನೋಡಿ ನಮ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ನನಗೆ ಈ ಫೋಟೋ ಎಕ್ಸಿಬಿಷನ್ ಬಗ್ಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ಇದು ನಾನು ಅಂದ್ಕೊಂಡಿದ್ದ ರೇಂಜಿಗೆ ಅಷ್ಟು ದೊಡ್ಡದು ಇದ್ದಿದ್ದಿಲ್ಲ. ಇತ್ತು ಎಲ್ಲ ಫೋಟೋ ಫ್ರೇಮ್ಸು, ಫೋಟೋ ಆಲ್ಬಮ್ಸ್ ಬಗ್ಗೆ, ಮತ್ತು ಈಸಿ ಆಲ್ಬಮು ಅಂದರೆ ನಮ್ಗೆ ಲೇಔಟ್ ಅದು ಇದು ಡಿಸೈನಿಂಗ್ ಬಗ್ಗೆ, ಮತ್ತು ಪ್ರಿಂಟಿಂಗು, ಮತ್ತು ಏನಾದರೂ ಹೊಸ ಟೆಕ್ನಾಲಜಿ ಬಗ್ಗೆ, ಅಂದರೆ ಲೈಕ್ ಇವು ಲೆಟ್ಸ್ ಎಲ್ಲ ಬರ್ತಾವಲ್ಲ ಫೋಟೋ ಎಡಿಟ್ ಮಾಡೋದು ಆ ಥರ. ಆಮೇಲೆ ಪ್ರೀಸೆಟ್ಸು ಈ ಥರ ಎಲ್ಲ ಬಂದಿದ್ದು, LED ಸ್ಕ್ರೀನ್ಸು, ವಾಲ್ಸು ಈ ಥರ ಎಲ್ಲ ಬಂದಿದ್ದು. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ರೇಂಜ್ಗೆ ಇದ್ದಿದ್ದಿಲ್ಲ. ಆಮೇಲೆ ನಮ್ಗೆ ಹೊರಗಡೆ ಬಂದಮೇಲೆ ಏನೂ ಟೈಮ್ ಇತ್ತಲ್ಲ ಅಂತ ಈ ಕಡೆ ಒಂದು ಮಾಲ್ಗೆ ಬಂದ್ವಿ. ನಂಗೆ ಮಾಲ್ ನೇಮ್ ಅಷ್ಟು ನೆನಪಿಲ್ಲ. ಏನು ಮಾಡೋದಪ್ಪ ಅಂತ ನೋಡಿದ್ವಿ, ಲ್ಯಾಂಡ್ಲಾರ್ಡ್ ಮೂವಿ ಬಂದಿತ್ತಲ್ಲ, ಅದೇ ಮೂವಿ ನೋಡೋಣ ಅಂತ ಹೋದ್ವಿ. ಫಸ್ಟು ನಾವು ದುರಂಧರ್ ಮೂವಿ ನೋಡ್ಬೇಕಂತ ಹೋದ್ವಿ. ಆಮೇಲೆ ಪ್ಲ್ಯಾನ್ ಚೇಂಜ್ ಆಗಿ ಲ್ಯಾಂಡ್ಲಾರ್ಡ್ ಮೂವಿನ ನೋಡಿದ್ವಿ. ಮೂವಿ ಮಾತ್ರ ಸೂಪರ್ ಇತ್ತು. ನನಗಂತೂ ಸ್ಟೋರಿ ಟೆಲ್ಲಿಂಗ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಏನೋ ಒಂಥರ ರಿಯಲಿಸ್ಟಿಕ್ ಆಗಿತ್ತು ಮೂವಿ ರಿವ್ಯೂ ಬಗ್ಗೆ ಏನು ಹೇಳತ್ತಿಲ್ಲ ನಾನು ಜಸ್ಟ್ ಅಷ್ಟೇ ಹೇಳಿದೆ ಯಾವ ಥರ ಇತ್ತು ಅಂತ. ಆ್ಯಕ್ಟಿಂಗ್ ಮಾತ್ರ ಎಲ್ಲ ಸೂಪರ್ ಆಗಿತ್ತು. ಇವತ್ತಿನ ಡೇ ಪ್ರೊಡಕ್ಟಿವ್ ಆಗಿನೂ ಇತ್ತು ಮತ್ತು ಎಂಜಾಯ್ಮೆಂಟೂ ಇತ್ತು. ನಾನು ಮತ್ತು ಏನೇನು ತೊಗೊಂಡೆಪ್ಪ ಅಂತಂದ್ರೆ, ನಾವು ಎಕ್ಸಿಬಿಷನ್ ಒಳಗೆ ಇದೊಂದು ಲೆನ್ಸ್ ಬ್ಯಾಗ್ ತೊಗೊಂಡ್ವಿ. ಇದು ಫೈಟೆಕ್ ಅನ್ನೋ ಒಂದು ಕಂಪ್ನಿದು, ಚಲೋಗೈತಿ, ಫುಲ್ ಕ್ವಾಲಿಟಿದೈತಿ. ಆಮೇಲೆ ಒಂದು ಡಿಜಿಟೆಕ್ದು ಮೈಕ್ ತೊಗೊಂಡ್ವಿ. ಆಮೇಲೆ ಒಂದು ಕ್ಯಾಮ್ರಾ ಇಡೋಕ್ಕಂತ ಒಂದು ಕ್ಲಾತ್ ತೊಗೊಂಡ್ವಿ, ಫುಲ್ ಸಾಫ್ಟ್ ಮೆಟೀರಿಯಲ್ದು. ಇಷ್ಟು ತೊಗೊಂಡ್ವಿ.